ನೀವು ಆಸ್ ಅನ್ ಆರ್ಟಿಸ್ಟ್ ಆಗಿ ಯಾವ ನಾಮಿನೇಷನ್ನು ಅಥವಾ ಯಾವ ಅವಾರ್ಡ್ಗೋಸ್ಕರ ನೀವು ಎಕ್ಸೈಟ್ ಆಗ್ತೀರಾ, ಕಾಯ್ತಾ ಇರ್ತೀರಾ ನೀವು? ಈ ಅವಾರ್ಡ್ ನನಗೆ ನಾನು ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದೆ. ಅಂದರೆ ಲೈಫಲ್ಲಿ ಬೆಸ್ಟ್ ಡೆಬ್ಯೂ ಒಂದೇ ಸರಿ ತೊಗೊಳಕ್ಕಾಗದು. ಬೆಸ್ಟ್ ಆ್ಯಕ್ಟ್ರ್ ತೊಗೊಳಕ್ಕೆ, ಬೇರೆದೆಲ್ಲ ತೊಗೊಳಕ್ಕೆ ತುಂಬ ಅವಕಾಶಗಳಿರುತ್ತೆ. ಬಟ್ ಮೊದಲನೇ ಸಿನಿಮಾಗೆ ಬೆಸ್ಟ್ ಡೆಬ್ಯೂ ಇದೆಯಲ್ಲ, ಅದು ಜೀವನದಲ್ಲಿ ಒಂದೇ ಸರಿ ತೊಗೊಳಕ್ಕಾಗೋದು. ಸೊ ಆ ಬೆಸ್ಟ್ ಡೆಬ್ಯೂ ತೊಗೊಂಡ್ರೆ ನಾನು ತುಂಬ ಖುಷಿ ಪಟ್ಟಿದ್ದೆ. ಸೈಮಾ ಅಲ್ಲಿಂದನೇ ಶುರು ಆಗಿದೆ, ಅದೇ ಫಸ್ಟು ಅವಾರ್ಡ್ ಬಂದಿದ್ದು. ಇವಾಗ ಬೆಸ್ಟ್ ಲಿರಿಸಿಸ್ಟ್ ಡೆಬ್ಯೂ ಅಲ್ಲ? ತುಂಬ ಹಾಡುಗಳು ಬರೆದ್ಬಿಟ್ಟಿದ್ದೀನಿ, ಫಸ್ಟ್ ಟೈಮ್ ನಾಮಿನೇಟ್ ಆಗಿದೆ. ಹಾಯ್ ಸರ್, ಸತೀಶ್ ಗುಣಸೇಕರಿಂದ. ಯಾರು ಬೇಕಾದರೂ ಇದಕ್ಕೆ ಆನ್ಸರ್ ಮಾಡ್ಬೋದು. ಮೇ ಬಿ ಇದನ್ನು ಆರ್ಗನೈಸರಿಂದ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ವಿಚಾರ. ಸೈಮಾ ಒಂದು ಸಿನಿಮಾ ಇರಲಿ, ಆ್ಯಕ್ಟ್ರ್ ಇರಲಿ, ಟೆಕ್ನಿಷಿಯನ್ಸ್ ಇರಲಿ, ನಾಮಿನೇಟ್ ಆಗಬೇಕಾದ್ರೆ ನೀವು ಟ್ರಾನ್ಸ್ಲೇಟ್ ಮಾಡಿ ಮೇಡಮ್. ಒಂದು ಸಿನಿಮಾ ಆಗಲಿ, ಆ್ಯಕ್ಟ್ರ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ, ಒಂದು ಅವಾರ್ಡ್ಗೆ ನಾಮಿನೇಟ್ ಆಗಬೇಕಾದ್ರೆ ಸೈಮಾಗೆ ಯಾವ ಮಾನದಂಡನ ಅವ್ರು ಕನ್ಸಿಡರ್ ಮಾಡ್ತಾರೆ? An actor or a cinema to get nominated in the SIMA, what is the category that they have to fall into? Or category? Yeah, I mean, what is that? Benchmark. So the criteria, SIMA, I would say our nomination process is, ours is the only IP where we have an open nomination, where we choose nominations not just based on popularity, but the credibility of the performance, how well the performance is taken by the audience. And the voting happens very authentically, which is very transparent. It goes out on public, so it's not like anybody can decide. It's totally an unbiased process where people can vote and decide who the winner is. So it's as transparent as that.